ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಧರ್ಮ ಬೇರೆ ಅಲ್ಲ, ಎರಡೂ ಒಂದೇ. ಇವ್ರು ತಿಳ್ಕೊಂಡಿದ್ದು ಬೇರೆ ಅದಷ್ಟೇ. ಅಂತ ಸ್ವಾರ್ಥ ಸುಳ್ಳ ಮಕ್ಕಳು ಆಡಿರ್ತಕ್ಕಂಥ ಮಾತು ಬಸವಣ್ಣ ಭೇದ ಭಾವನ ಮಾಡಿಲ್ಲ. ಜಂಗಮಿದ್ರು ದೊಡ್ಡವಲ್ಲ, ಲಿಂಗಾಯತಿದ್ರು ದೊಡ್ಡವಲ್ಲ, ಯಾರ್ಯಾರು ದೊಡ್ಡವರಲ್ಲ. ಓಟಿಗಾಗಿ ಜ್ಞಾನ ಎಂಬ ಕೊಡಲೆಯಿಂದ ಜಾತಿ ಎಂಬ ಮುಳ್ಳಿನ ಕಂಟಿಯನ್ನು ಕಡಿಯಲು ಸೋತು ಸುಡುಗಾಡ ಸೇರಿ ಹೋದರು. ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಧರ್ಮ ಬೇರೆ ಅಲ್ಲ, ಎರಡೂ ಒಂದೇ. ಇವ್ರು ತಿಳ್ಕೊಂಡಿದ್ದು ಬೇರೆ ಅದಷ್ಟೇ. ಇವ್ರು ತಿಳ್ಕೊಂಡಿದ್ದು ಬೇರೆ ಅದ. ಬಸವಣ್ಣನವ್ರು ಏನದಪ್ಪ ಅಂದ್ರೆ ಒಂದು ತಾಯಿ ಮಗನಿಗೆ ಯಾವಾಗ ಬೈತಾಳ, ಒಂದೇನೋ ಸಿಟ್ಟು ಬಂದಾಗ ಬೈತಾ ಇರ್ತಾಳೆ, ನಿನ್ನ ಸಾಯಿಲಿ ಅಂತಾಳೆ. ಸಾಯಿಲಿ ಅಂತ ಒಂದ್ ವೇಳೆ ಮಗ ಸತ್ರ ಹೊಳೆ ಹುಣ್ಣಿ ಮಾಡ್ತಾಳಕಿ. ಆದ್ರೆ ಆ ಬಸವಣ್ಣನ್ನು ಒಂದು ಕಳಂಕ ಬಂದಾಗ ಏನಾದ್ರೂ ವಚನದಲ್ಲಿ ಹೇಳಿರ್ಬೋದು. ಅದೇ ಸತ್ಯ ಅಂತ ತಿಳ್ಕೊಂಬೋದು ಮೂರ್ಖತನ. ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರು, ಅಲ್ಲಿರುವ ಒಬ್ಬ ಶಿವನು ದಡ್ಡ ಕಾಣಿರು. ಅಲ್ಲು ದೇವರು ದೇವರಲ್ಲ. ವೇದವೆಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸುಳ್ಳರ ಸಂತೆ, ಪುರಾಣ ಎಂಬುದು ಪುಂಡರಗೋಷ್ಠಿ. ಈ ವೇದ ಆಗಮ ಪುರಾಣಗಳೆಂಬ ಪಟ್ಟಣವ ಕುತ್ತ ನುಚ್ಚು ತೌಡು ಕಾಣಿಗೋ. ಬಸವಣ್ಣ ಯಾವ್ದೋ ಒಂದೆರಡು ವಚನ ಇಟ್ಕೊಂಡು ದಾರಿ ತಪ್ಸಕ್ ಪ್ರಯತ್ನ. ಬಸವಣ್ಣನವ್ರದ್ದು ಏನು ಮಾಡ್ಯಾರ ಇವರು, ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳತ್ತಾರ. ಒಂದು ರೈಲಿನಲ್ಲಿ ನಡೆದಿರಂತ. ರೈಲಿನಲ್ಲಿ ನಡೆದಾಗ ಒಬ್ಬ ಯೋಗಿ ವೇಷ ಉಟ್ಕೊಂಡು ಜಂಗಮ ವೇಷ ಉಟ್ಕೊಂಡು ನಿಂತ. ಅಲ್ಲಿ ಸೀಟ್ ಇದ್ದಿದ್ದಿಲ್ಲ. ಅವಾಗ ಏನಂದವ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಧರ್ಮ ಅದವದಯ್ಯ ಅಂತ ಶುರು ಮಾಡಿದವ. ಆ ಹೇಳಿ ಎಲ್ಲರೂ ಏನು ಮಾಡಿದ್ರು, ಸೀಟ್ ಕೊಟ್ಟರು ಅವನಿಗೆ. ಸೀಟ್ ಕೊಟ್ಟ ಬಳಿಕ ಆರಾಮ್ ಸರಿ ಕುಂತು ಬಿಟ್ಟ ನಂತರ ಮತ್ತೆ ಮುಂದೆ 4-5 ಕಿಲೋಮೀಟರ್ ಬದಕ್ಕೆ ಮತ್ತೊಂದು ಸ್ಟೇಜ್ ಹತ್ತತ್ತು. 10 ಕಿಲೋಮೀಟರ್ ಅದ್ರೊಳಗೆ ಸ್ಟೇನ್ಗೆ ಒಬ್ಬ ತುಂಬಿದ ಗರ್ಭಿಣಿ ಬರ್ತಾ ಇರ್ತಾಳೆ. ಅವಾಗ ಏನಂತಾರ, ಸ್ವಲ್ಪ ಸೀಟ್ ಕೊಡುವಪ್ಪ ಅಂತಾರೆ. ಅದೇ ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಏನು ಹೇಳಿದ್ದಲ್ಲ ಶಾಸ್ತ್ರಿ, ತನ್ನ ಸ್ವಾರ್ಥಿಗೆ ಉಚ್ಚಾರ ಮಾಡಿಲ್ಲ. ಅವನೇನಂತಾನ, ನಮ್ಮ ಚಿಂತೆ ನಮಗಿಲ್ಲ, ಪರಚಿಂತೆ ನಮಗೆ ಆತಕಯ್ಯ ಅಂತ ಸ್ವಾರ್ಥ ಸುಳ್ಳ ಮಕ್ಕಳು ಆಡಿರ್ತಕ್ಕಂಥ ಮಾತು ಬಸವಣ್ಣ ಭೇದ ಭಾವನ ಮಾಡಿಲ್ಲ. ಈ ಮಳೆ ನೀರು ಎಲ್ಲೇ ಬೀಳಿ ನಾವು ಯಾವ ದೇವ್ರ ಪೂಜೆ ಮಾಡಿದ್ರು ಆ ಪರಮಾತ್ಮಗೆ ಸಲ್ತದ. ಲಿಂಗದ ಮಾಡಲಿ, ವೀರಭದ್ರೇಶ್ವರ ಮಾಡಲಿ, 33 ಕೋಟಿ ದೇವ್ರದ್ದು ಯಾವ್ದು ಮಾಡಿದ್ರು ಆ ಪರಮಾತ್ಮ ಒಬ್ಬನಿಗೆ ಸೇರ್ತದೆ. ಅದಕ್ಕಾಗಿ ದೇವನೊಬ್ಬನು ನಾಮ ಹಲವು, ಪರಮ ಪತಿವರ್ತಿಗೆ ಗಂಡನೊಬ್ಬನು ಅಂತ ಹೇಳೋಣ. ಪರಮ ಪತಿವರ್ತಿಗೆ ಗಂಡನೊಬ್ಬನೇ ಅಂತ ಹೇಳೋಣ. ಈ ಮಳೆ ನೀರು ಸಹ ಎಲ್ಲೇ ಬೀಳಿ, ಹಳ್ಳಕ್ಕೆ ಹೋಲಿ, ಬಾಂಗಿಗೆ ಹೋಲಿ, ಎಲ್ಲ ಒಂದ್ ಕಡೆ ಸಮುದ್ರಕ್ಕೆ ಹೋಗಿ. ಯಾಕೆ ಲಿಂಗಾಯತರು ಬೇರೆ ಧರ್ಮ? ಓಟಿಗಾಗಿ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕು. ಒಟ್ಟು ಹಿಂಗೆ ಓಟು ಅದೇ ರಾಜಕೀಯ ಬರೋದು, ಒಂದು ಧರ್ಮ ಹುಟ್ಟಿಸೋದು. ಅದಕ್ಕೆ ಮತ್ತೊಬ್ಬ ಶರಣ ಹೇಳ ಸತ್ತು ಶಿರೋಮಣಿ ಅಪ್ಪಯ್ಯನವ್ರು ಹೇಳಿದ್ರು, ಜಾತಿ ಎಂಬ ಮುಳ್ಳಿನ ಕಂಟಿ ಯಾರು ಹಚ್ಚಿದರು, ಯಾವಾಗ ಹಚ್ಚಿದರು, ಯಾರ್ಯಾರಿಗೆ ಗೊತ್ತಿಲ್ಲ. ಕ್ರಿಸ್ತ ಪೂರ್ವದ ಮುನ್ನ ಸಿದ್ಧ ಬುದ್ಧ ಬಸವರು ಜನಿಸುವ ಮುನ್ನ ಜಾತಿ ಎಂಬ ಮುಳ್ಳಿನ ಕಂಟಿ ಕೂಗಾಡುತ್ತಿರುವಾಗ ಜ್ಞಾನ ಎಂಬ ಕೊಡಲೆಯಿಂದ ಜಾತಿ ಎಂಬ ಮುಳ್ಳಿನ ಕಂಟಿಯನ್ನು ಕಡಿಯಲು ಸೋತು ಸುಡುಗಾಡ ಸೇರಿ ಹೋದರು. ಅಂದು ಹೋಗೋದಿಲ್ಲ, ಇಂದು ಹೋಗೋದಿಲ್ಲ, ಮುಂದೆ ಹೋಗೋದಿಲ್ಲ, ಎಂದೆಂದು ಹೋಗೋದಿಲ್ಲ. ಅವ್ರವ್ರ ಜಾತಿ ಅವ್ರಿಗೆ ಇರ್ತದೆ. ಆದ್ರೆ ಯಾರಾದರೂ ಏನಾದರೂ ನಾವು ಮೊದಲ ಮಾನವನ ದಯ, ಧರ್ಮ, ದಾನ, ಧರ್ಮ, ದಯವೇ ಧರ್ಮದ ಮೂಲ. ಇದು ಯಾರಲ್ಲಿ ಇರ್ತದ ಅವರೇ ದೊಡ್ಡವರು. ಜಾತಿದಾಗ ದೊಡ್ಡವಲ್ಲ, ಜಂಗಮಿದ್ರು ದೊಡ್ಡವಲ್ಲ, ಲಿಂಗಾಯತಿದ್ರು ದೊಡ್ಡವಲ್ಲ, ಯಾರ್ಯಾರು ದೊಡ್ಡವರಲ್ಲ. ದಯ ಯಾರು ಒಲ್ಲದ ಅವ ದೈವಂತ, ಅವ ಬುದ್ಧಿವಂತ, ಅವ ದೊಡ್ಡವ. ದಯ ದೊಡ್ಡದು. ಈಗ ಬಸವ ಕಲ್ಯಾಣದಲ್ಲಿ ಇದನ್ನ ನಾವು ಸಮಾವೇಶ ಮಾಡಕ್ಕೆ ಕೊಡಲ್ಲ ಅಂತ ಹೇಳಿ ಒಂದು ಪಂಗಡ ವಿರೋಧ ಮಾಡ್ತಾ ಇತ್ತು. ಈಗ ಹೆಂಗಾಯ್ತು ಕಾರ್ಯಕ್ರಮ? ಸಂತೋಷ ಆಯ್ತು. ಚೆನ್ನಾಗಾಯ್ತ ಕಾರ್ಯಕ್ರಮ? ಚೆನ್ನಾಗಾಯ್ತು. ಅವ್ರಿಗೂ ಸ್ವಲ್ಪ ಬುದ್ಧಿಗೆ ಭೇಟಿ ಆದಾಗ ಅವರು ಬರ್ತಾರೆ. ಜನ ಬಂದಿ ನೋಡ್ರಿ, ಇವತ್ತು ಅವ್ರು ಕುಡ್ಬೇಡ ಅಂತ ಹೇಳ್ಯಾರ. ಆ ಬಸವಣ್ಣ ಅವರು ಅಲ್ಲಿ ಮನುಷ್ಯನೊಳಗೆ ಹೋದ, ಅವರು ಇದ್ರೊಳಗೆ ಭಾಗಿಯಾಯ್ತಾರೆ. ನಮ್ಮ ಉದ್ದೇಶನು ಅವರು ನಾವು ಒಂದಾಗ ನಡೆಯೋಣ ಎಂಬುದು ಉದ್ದೇಶದ ಹೊರತಾಗಿ ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಏನೋ ಒಬ್ಬ ಸಣ್ಣ ತಪ್ಪು ಮಾಡಿರ್ತಾನೆ. ಆ ತಪ್ಪಿಗೆ ಏನದಪ್ಪ ಅಂದ್ರೆ ನಾವು ಅದೇ ಎತ್ತಿಡೋದು ಬೇಡ. ಅದು ತಪ್ಪಾಗಿರ್ತದೆ, ಅದು ಒಪ್ಕೋಬೇಕು, ಮತ್ತೆ ಒಂದಾಗ ನಡೀಬೇಕು. ನನ್ನ ಇಚ್ಛೆ ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಬಂಡೆಪ್ಪ ಮೂಳ್ಕೆರ, ತಾಲೂಕಾ ಹುಮನಾಬಾದ್, ಜಿಲ್ಲಾ ಬೀದರ್. ನಮಸ್ಕಾರ.